ನೋಡ್ಬೋದು ಟೈಮ್ ಬಂದು 2:45 ಆಯಿತು. 3ನೇ ದಿವಸ ಇವತ್ತು, ಡೇ 3. ಫಾಗ್ ಬೀಳ್ತಾ ಇದೆ. ತುಂಬ ಜನ ನಡೀತಾವ್ರೆ ಎಲ್ಲ ಹಿಂದೆ ಮುಂದೆ ಎಲ್ಲ. ನಮ್ಮ ಡೆಸ್ಟಿನೇಷನ್ ಬಂದು ಕುಣಿಗಲ್ ಆಲಪ್ಪನ ಗುಡ್ಡೆ. ಇಲ್ಲಿಂದ ಕರೆಕ್ಟಾಗಿ 17 ಕಿಲೋಮೀಟ್ರ್ ಇದೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ತಿಳಿಸ್ತೀವಿ. ನಮ್ಮ ಅಂದಾಜು ಒಂದು 6-7 ಗಂಟೆ ಅಷ್ಟು ರೀಚ್ ಆಗಬೇಕು ಅಂತ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಫುಲ್ ಫಾಗ್ ಬೀಳ್ತಾ ಇದೆ, ಫುಲ್ ಚಳಿ. ನೋಡ್ಬೋದು ನೀವೇ. ಕರೆಕ್ಟ್ 3:30 ಟೈಮು. ಕರೆಕ್ಟಾಗಿ ಜಾನ್ಸನ್ ಹತ್ರ ಇದ್ದೀವಿ. ನಾವು ಸ್ಟ್ರೈಟ್ ಹೋಗಲ್ಲ, ರೈಟ್ ತೊಗೊಂಡು ಸೀದಾ ಕುಣಿಗಲ್ ಊರೊಳಗಡೆ ಹೋಗ್ತೀವಿ. ಸ್ಟ್ರೈಟ್ ಹೋದ್ರೆ ತುಂಬ ಲಾಂಗ್ ಆಗುತ್ತೆ, ಹಂಗಾಗಿ ರೈಟ್ ತೊಗೊಂಡು ಸೀದಾ ಆಲಪ್ಪನ ಗುಡ್ಡೆಗೆ ಹೋಗೋದೇನೆ ಸೀದಾ. ಹಾಸನ್ 120 ಇದೆ. ನಾವು ಸ್ಟ್ರೈಟ್ ಹೋಗಲ್ಲ, ಹಿಂಗೆ ರೈಟ್ ತೊಗೊತೀವಿ. ರೈಟ್ ತೊಗೊಂಡು ಸೀದಾ ಕುಣಿಗಲ್. ಇದು ಹೈವೇ. ಇದು ಕುಣಿಗಲ್ ಟೌನ್ಗೆ ಹೋಗೋಕ್ಕೆ. ನಾವು ಹೈವೇಯಿಂದ ಹೋಗಲ್ಲ, ಕುಣಿಗಲ್ ಟೌನಿಂದ ನಡ್ಕೊಂಡು ಸೀದಾ ನಾವು ಆಲಪ್ಪನ ಗುಡ್ಡೆ ರೀಚ್ ಆಗ್ತೀವಿ. ಹೈವೇಲಿ ಹೋದರೆ ತುಂಬ ಲಾಂಗ್ ಆಗುತ್ತೆ. ಇನ್ನೂ ಎಲ್ಲ ಹಿಂದೆಯಿಂದ ಸುಮಾರು ಜನ ನಡ್ಕೊಂಡು ಬರ್ತಾಯಿದ್ದಾರೆ. ನಾವೇ ಅಂದ್ಕೋತೀವಿ ಬೇಗ ನಡೀತಾ ಇರೋದು. ಕುಣಿಗಲ್ ಇನ್ನೂ ಕರೆಕ್ಟಾಗಿ 2 ಕಿಲೋಮೀಟ್ರ್ ಇದೆ. ಬೇಗ ನಡೀತಿದ್ದೀನಿ, ಯಾಕಂದರೆ ಬಿಸಿಲಾದ್ಮೇಲೆ ನಡೆಯೋಕ್ಕಾಗಲ್ಲ. ಬಿಸಿಲಲ್ಲಿ ರೋಡು ಸಾಗಲ್ಲ. ಕುಣಿಗಲ್ ರೋಡಂತೂ ಹಿಂಸೆ ಆಗುತ್ತೆ ನಡೆಯೋಕ್ಕೆ. ಇನ್ನೂ ಕೆಲವ್ರು ಮಲಗಿದ್ದಾರೆ, ಕೆಲವ್ರು ನಡ್ಕೊಂಡು ಬರ್ತಾಯಿದ್ದಾರೆ. ನನ್ನ ಜೊತೆ ಇಬ್ಬರನ್ನ ನಮ್ಮ ಅಧ್ಯಕ್ಷರು ಮತ್ತು ಶರತ ಹಿಂದೆನೇ ಉಳ್ಕೊಂಬಿಟ್ಟಿದ್ದಾರೆ. ಎಲ್ಲಿ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಕುಣಿಗಲ್ಗೆ ಇನ್ನು 2 ಕಿಲೋಮೀಟ್ರ್ ಇದೆ. ಕುಣಿಗಲ್ ಬಂದಮೇಲೆ ಹೊಟ್ಟೆ ಹಸ್ತಾಯಿತ್ತು. ಟೀ ಬನ್ನು ತಿಂದು ಹಾಗೆ ಮುಂದಕ್ಕೆ ಹೊಂಟ್ರಿ. ಕುಣಿಗಲ್ KSRTC ಬಸ್ ಸ್ಟ್ಯಾಂಡು. ಕುಣಿಗಲ್ ಬಂದಿದ್ದೀರಿ. ಏನಪ್ಪ ಖುಷಿ ವಿಚಾರ ಅಂದರೆ, ವರ್ಷ ಇದನ್ನೊಂದು 5ನೇ ವರ್ಷದ ಪಾದಯಾತ್ರೆ. ವರ್ಷ 7 ಗಂಟೆ 8 ಗಂಟೆ ಆಗಿಬಿಡುತ್ತು ಕುಣಿಗಲ್ ಟೌನಿಗೆ ಬರೋಷ್ಟರಲ್ಲಿ. ಈ ವರ್ಷವೇ ಸ್ವಲ್ಪ ಬೇಗ ಬಂದಿರೋದು. 4:15ಗೆಲ್ಲ ಕುಣಿಗಲ್ ಟೌನಲ್ಲಿದ್ದೀನಿ. ಕುಣಿಗಲ್ದು ಫೇಮಸ್ ದೇವರಿದು ಶ್ರೀ ಬೆಟ್ಟದ ರಂಗನಾಥಸ್ವಾಮಿ ದೇವಸ್ಥಾನ ಅಂತ. ಹೊರಗಡೆಗೆ ಹೋಗಬೇಕು. ನಾವು ಹೋಗ್ತಾ ಇದ್ದೀವಿ ಆಲಪ್ಪನ ಗುಡ್ಡೆ ಕಡೆಗೆ. ಇನ್ನೂ ಇದೆ. ನಾವು ವರ್ಷ ಬಂದಾಗ ಅಲ್ಲಿ ಎದುರು ಕಾಣ್ತಾ ಇತ್ತಲ್ಲ ಮನೆ, ಅಲ್ಲೇ ಆಲ್ಟ್ ಆಗ್ತಾಯಿದ್ದು. ಈ ಸಲ ಬೇಗ ಬಂದಿರೋ ಕಾರಣ ಮುಂದೆ ಹೋಗಿ ಆಲ್ಟ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೂ ಕತ್ಲು 6 ಗಂಟೆ ಆಗಿದೆ. ಇನ್ನೂ ಎಷ್ಟು ಕತ್ಲಿದೆ ನೋಡಿ ಇಲ್ಲೆಲ್ಲ. ಕರೆಕ್ಟಾಗಿ ಟೈಮು 6 ಗಂಟೆ. 6:15ಗೆ ಬೆಳಕಾಗ್ತಾಯಿದೆ. ನೋಡ್ಬೋದು ಹೆಂಗೆ ಕಾಣ್ತಾ ಇದೆ. ನಮ್ಮ ಬೆಂಗಳೂರಲ್ಲಾದರೆ ಆಗಲೇ 6 ಗಂಟೆಗೆಲ್ಲ ಬೆಳಕಾಗ್ಬಿಟ್ಟಿರುತ್ತೆ. ಏನು ಸಾಕಾಗಿದೆ. ಟೈಮ್ ಬಂದು ಕರೆಕ್ಟಾಗಿ 6:30. ಆಲಪ್ಪನ ಗುಡ್ಡೆ ರೀಚ್ ಆಗಿದ್ದೀವಿ. ಹಾಲ್ಟಿಂಗ್ ಪಾಯಿಂಟ್ ಬಂದು ಮುಂದೆ, ಅದು ಮಧ್ಯಾಹ್ನ ಊಟಕ್ಕೆ ಡೈರೆಕ್ಟಾಗಿ ಅಲ್ಲೇ ಹೋಗಿ ಫುಲ್ ರೆಸ್ಟ್ ಮಾಡೋದು. ಆಲಪ್ಪನ ಗುಡ್ಡೆ ಬಂದು ತಲುಪಿದ್ರಿ. ನಮ್ಮ ಹಾಲ್ಟಿಂಗ್ ಪಾಯಿಂಟ್ ಬಂದು ಮುಂದೆಗಡೆ. ಅಲ್ಲಿ ಹೋಗಿ ಇವಾಗ ಹಾಲ್ಟ್ ಆಗದೆ. ಟೋಟಲ್ ಇವತ್ತು 19 ಕಿಲೋಮೀಟರ್ ನಡೆದಿದ್ದೀವಿ. ಬೆಳಗಿನ ಜಾವ 2:15ಗೆ ಬಿಟ್ಟು ನಾವು ಇದನ್ನ ರಾತ್ರಿ ಸ್ಟೇ ಆಗಿದ್ದಂಥ ಜಾಗದಿಂದ ಇಲ್ಲಿಗೆ ಕರೆಕ್ಟಾಗಿ 19 ಕಿಲೋಮೀಟ್ರ್ ಇದೆ ಆಲಪ್ಪನ ಗುಡ್ಡೆ. ಸೀದಾ ಇವಾಗ 7 ಗಂಟೆ ಆಗಿದೆ ಆಲಪ್ಪನ ಗುಡ್ಡೆ ಬರೋಷ್ಟರಲ್ಲಿ. ಇವಾಗ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಮಲಗಿದ್ದು ಇಲ್ಲಿಂದ ತಿರ್ಗಾ ನಾವು 3:30 ಇಲ್ಲಿಂದ ತಿರ್ಗಾ ಯಡಿಯೂರಿಗೆ ತಿರ್ಗಾ ನಡೀತೀವಿ. ಇವಾಗ ಹೋಗಿ ರೆಸ್ಟ್ ಮಾಡೋದೆ. ಯಡಿಯೂರು ಇಲ್ಲಿಂದ ಕರೆಕ್ಟಾಗಿ 10 ಕಿಲೋಮೀಟ್ರ್ ಇದೆ. 3:30-4 ಗಂಟೆಗೆ ಬಿಟ್ಟರು ನಾವು ಆರಾಮಾಗಿ ರೀಚ್ ಆಗ್ತೀವಿ. ನೈಟ್ ಸ್ಟೇ ಅಲ್ಲೇ. ಕರೆಕ್ಟಾಗಿ ನಾವು ಬೆಂಗಳೂರಿಂದ ಇವತ್ತಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಇವತ್ತು ಟೋಟಲ್ 74 ಕಿಲೋಮೀಟ್ರು ನಡೆದಿದ್ದೀವಿ ಇಲ್ಲಿಗೆ. ಕರೆಕ್ಟಾಗಿ 74 ಕಿಲೋಮೀಟ್ರ್ ನಡೆದಿದ್ದೀವಿ. ಇನ್ನೂ 5 ದಿವಸ ಇದೆ. ನಿಮಗೆಲ್ಲ ಕವರ್ ಮಾಡಿ ತೋರಿಸ್ತಾರೆ ವಿಡಿಯೋದಲ್ಲಿ. ಸ್ನಾನ ಮಾಡೋಕ್ಕೆ ಬಿಸಿನೀರು ಕಾಯಿಸಿದ್ದಾರೆ. ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋದೆ. ಕೈ ಕಾಲೆಲ್ಲ ಹೆವಿ ನೋವ್ತೈತೆ. ಬಿಸಿ ಬಿಸಿನೀರು ಸ್ನಾನ ಮಾಡಿಕೊಂಡು ಮಲ್ಕೊಂಡೆ. ದನದ ಕೊಟ್ಟಿಗೆಯಲ್ಲಿ ಮಲ್ಕೊಂಡಿದ್ದೀವಿ ಆರಾಮಾಗೆ. ಒಳ್ಳೆ ನಿದ್ದೆ ಬರ್ತೈತೆ.
ರಾಘು ಕಾರ್ ಎತ್ಬಿಟ್ಟವನೆ. ಎಲ್ಲತ್ತಿದ್ದ ಆಕಾಶ? ರಸ್ತೆ ಬಡದಲ್ಲಿ ಕಾರ್ ಎತ್ಬಿಟ್ಟವನೆ. ರಾಘು ಅದಕ್ಕೆ ಕಾರ್ ಎತ್ಬೇಡ ಅಂತ ಹೇಳಿದ್ದು. ಕಾರ್ ಎತ್ಬೇಡ ಅಂತ ಹೇಳಿದೆ ಕಣ. 2 ಗಂಟೆ ಆಗಿತ್ತು. ಊಟ ಎಲ್ಲ ರೆಡಿ ಇತ್ತು. ಮುದ್ದೆ, ಕಾಳು ಸಾರು, ಅನ್ನ, ರಸಮ್ಮು ಚೆನ್ನಾಗಿತ್ತು. ಇದೇ ನಾವು ಆಲ್ಟಾಗಿದ್ದ ಪ್ಲೇಸು. ಟೈಮ್ ಈಗ 4 ಗಂಟೆ ಆಯಿತು. ಹೊರಡ್ತಾ ಇದ್ದೀವಿ. ಯಡಿಯೂರಿಂದ ಬಿಟ್ಟೆ ಮುಂದೆ ಹೋಗ್ಬೇಕಿನ್ನ. ಅಲ್ಲಿ ನೈಟ್ ಆಲ್ಟಿಂಗ್ ಪಾಯಿಂಟು. ಟೈಮ್ ಬಂದು 4:15 ಆಗೈತೆ. ನಾವಿವಾಗ ಯಡಿಯೂರು ಹತ್ರ ಹೋಗ್ತಾ ಇದ್ದೀವಿ. ಬಿಸಿಲು ನೋಡ್ಬೋದು ಹೆಂಗೆ ಹೊಡಿತೈತೆ. ಎಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಮಾಡೋರು ಇವಾಗ. ಬಿಸಿಲಲ್ಲೇ ಎಲ್ಲ ನಡೀತಾ ಅವ್ರೆ. ಇನ್ನು ಬೇಜಾನ್ ಜನ ಮುಂದೆ ಹೋಯ್ತಾ ಅವ್ರೆ. ಇವತ್ತು 3ನೇ ದಿವಸದ ಪಾದಯಾತ್ರೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪ ವಿಶೇಷ ಅಂದರೆ ನಮ್ಮ ಶರತ್ದು ಬರ್ಡೇ. ಶರತ್ ಹುಟ್ಟುಹಬ್ಬದ ಶುಭಾಶಯಗಳು ಶರತ್. ಥ್ಯಾಂಕ್ ಯು. ಅವನು ಪಾದಯಾತ್ರೆ ನಡೀತಾವನೆ ಬರ್ಡೇ ದಿವಸ. ದೇವ್ರು ನಿನಗೆ ಒಳ್ಳೇದು ಮಾಡಲಿ ಶರತ. ಆಯ್ತಲ್ಲ ಗುರು. ಬಿಸಿಲು ಮಕ್ಕೆ ಹೊಡಿತೈತೆ. ಒಂದು 2 ಕಿಲೋಮೀಟ್ರ್ ಬರೋಷ್ಟರಲ್ಲೇ ಆಗಲೇ ಸುಸ್ತಾಗ್ಬಿಟ್ಟಿದ್ದೀವಿ. ಯಾಕೆಂದ್ರೆ ಹಂಗೆ ಸೋರ್ತಾ ಐತೆ. ನೋಡ್ಬೋದು ಇಲ್ಲಿ ಪಾದಯಾತ್ರಿಗಳು ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಬಿಸಿಲು ಸರ್ರಿಗೆ ಕೊಡೋದು ಕೆಲಸ. ಹೆವಿ ಅಂದರೆ ಹೆವಿ ಬಿಸಿಲು. ಮಕ್ಕ ಹಿಡಿದಿತ್ತು ನನಗೆ. ಬೆಂಗಳೂರಿಂದ ನಮ್ಮ ನಾಯಕರು ಬಂದಿದ್ದರು ಬೇಕರಿ ಐಟಮ್ಸ್ ತೊಗೊಂಡು. ಜಯಚಂದ್ರ ಅಂತ ಇವರು ನೋಡಿ. ನಮ್ಮ ಜಯಚಂದ್ರನ ಜೊತೆ ಕಿಚನ್ ಹಳ್ಳಿ ಮನೇಲಿ ಒಂದು ಕಾಫಿ ಕುಡ್ಕೊಂಡು ಮುಂದೆ ಹೊಂಟ್ರಿ. ನಮ್ಮ ನಾಯಕರು ಅಲ್ಲಿಂದ ಹೊಂಟ್ರು. ನಾವು ಹೊರಡೋಣ ಅಂತ ಹೊಂಟ್ರಿ. ಯಡಿಯೂರಿಗಿನ್ನ 3 ಕಿಲೋಮೀಟ್ರ್ ಇದೆ. ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ. ನಡೀತಾ ಇದ್ದೀವಿ. ಯಾರೋ ದಾನಿಗಳು ಕಲ್ಲಂಗಡಿ ಹಣ್ಣು ಕೊಟ್ಟರು. ತಿನ್ಕೊಂಡು ಇನ್ನೊಂದು 3 ಕಿಲೋಮೀಟ್ರ್ ಐತೆ. ಹೋಗ್ಬಿಟ್ಟು ತಿರ್ಗಾ ಅಲ್ಲಿಂದ ಇನ್ನೂ ನಡೆಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ. ವ್ಯೂ ನೋಡಿ ಹೆಂಗಿದೆ. ಸನ್ಸೆಟ್ಟು. ಪಾದಯಾತ್ರೆಗಳು ನಡೀತಾನೆ ಅವರು. ಇನ್ನೂ ಬರ್ತಾವ್ರೆ. ವಾವ್. ವೀಕ್ಷಕರೇ ನೋಡ್ಬೋದು ಯಡಿಯೂರು ಲೆಫ್ಟು. ಇನ್ನು ಹಾಸನ ನಮ್ಗೆ 95 ಕಿಲೋಮೀಟ್ರ್ ಐತೆ. ಅಂತೂ ಇಂತೂ ಯಡಿಯೂರಿಗೆ ಬಂದ್ರಿ. ಯಡಿಯೂರು ಬಿಟ್ಟು ಹೋಗೋದೆ ಇನ್ನೂ ನಮ್ಮದು ಆಲ್ಟಿಂಗ್ ಪಾಯಿಂಟು ಮುಂದೆ ಹಾಕ್ಕೊಂಡಿದ್ದೀವಿ ಇವಾಗ. ನಾಳೆ ಬಂದು 50 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ಅದಕ್ಕೆ ಇವತ್ತು ಒಂದು 10 ಕಿಲೋಮೀಟ್ರ್ ಎಕ್ಸ್ಟ್ರಾ ನಡೆದ್ಬಿಟ್ರೆ ನಾಳೆ ಬೆಳಿಗ್ಗೆ 20, ಸಂಜೆ 20 ನಡಿಬೋದು ಅಂತ ಇವಾಗ 10 ಕಿಲೋಮೀಟ್ರ್ ನಡೆದ್ಬಿಡೋ ಟೈಮ್ ಇದೆ ಅಂತ. ಸ್ನೇಹಿತರೆ ಇದೇ ನೋಡಿ ಯಡಿಯೂರು. ಒಳಗಡೆ ಹೋಗಲ್ಲ. ಹಿಂಗೆ ಹೋದ್ರೆ ಸೀದಾ ಯಡಿಯೂರು ದೇವಸ್ಥಾನಕ್ಕೆ ಹೋಗುತ್ತೆ. ಲೆಫ್ಟ್ ತೊಗೊಂಡು ಮುಂದೆ ಹೋದರೆ ನಾವು ಒಳಗಡೆ ಹೋಗಲ್ಲ. ಸೀದಾ ನಮ್ಮದು ಸ್ಟ್ರೈಟ್ ಹೋಗ್ತೀವಿ. ನಮ್ಮ ಆಲ್ಟಿಂಗ್ ಪಾಯಿಂಟ್ ಮುಂದೆ ಇದೆ. ಇನ್ನು ಯಡಿಯೂರಲ್ಲಿ ಫುಲ್ ಊರ ಹಬ್ಬಗಳು ನಡೀತಾ ಇದೆ. ಫುಲ್ ವಿಜೃಂಭಣೆಯಿಂದ ಲೈಟಿಂಗ್ ಎಲ್ಲ ಹಾಕಿ ಜೋರಾಗಿ ರೆಡಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ. ಯಡಿಯೂರು ಬಿಟ್ಟು 6 ಕಿಲೋಮೀಟ್ರ್ ಬಂದ್ರಿ. ಇದೇ ನಮ್ಮ ಆಲ್ಟಿಂಗ್ ಪಾಯಿಂಟು. ಅಲ್ಲಿಂದ ಯಡಿಯೂರು ಬಿಟ್ಟು ಮುಂದೆ ಬಂದು ಇದೇ ನಮ್ಮ ಆಲ್ಟಿಂಗ್ ಪಾಯಿಂಟು. ಹೋಗಿ ಊಟ ರೆಡಿ ಇರುತ್ತೆ. ಹೋಗಿ ಊಟ ಮಾಡಿ ದವಾ ಕೊಡೋದು ಅಷ್ಟೇ ಕೆಲಸ. ಇದೇ ನಮ್ಮ ಆಲ್ಟಿಂಗ್ ಪಾಯಿಂಟು. ನೋಡ್ಬೋದು ನಮ್ಮ ಭಟ್ರು ಗೋಬಿ ರೆಡಿ ಮಾಡ್ತಾವ್ರೆ ಮಸ್ತಾಗಿ. ಒಗ್ಗರಣೆ ಒಂದು ಹಾಕ್ಬೇಕು ಅಷ್ಟೇ. ಅಡುಗೆ ರೆಡಿ ಆಯಿತು. ಹಂಗೆ ಊಟ ಕೂತ್ಕೊಂಡ್ರಿ. ಅನ್ನ, ಸಾಂಬಾರು, ಗೋಬಿ ಮಂಚೂರಿ, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ. ಊಟ ಆಯಿತು ಭರ್ಜರಿಯಾಗಿ. ಫುಲ್ ಟಯರ್ಡ್ ಆಗಿಬಿಟ್ಟೈತೆ ನಡೆದು. ಇವತ್ತಂತೂ 36 ಕಿಲೋಮೀಟ್ರ್ ನಡೆದಿದ್ದೀವಿ. ಎಲ್ಲಿದ್ದೀವಪ್ಪ ಇವಾಗ ಕರೆಕ್ಟಾಗಿ ಅಂದರೆ ಬೆಳ್ಳೂರು ಕ್ರಾಸ್ ಟೋಲ್ಗಿಂತ ಮುಂಚೆ 5 ಕಿಲೋಮೀಟ್ರು ಸ್ಟೇ ಆಗಿದ್ದೀವಿ. ತಿರ್ಗಾ ನಾಳೆ ಬೆಳಗ್ಗೆ ತಿರ್ಗಾ ನಡಿಬೇಕು. ನಾಳೆ ಟಾಸ್ಕ್ ಇನ್ನೂ ಇದೆ. ಟೋಟಲ್ ನಾವು ಬೆಂಗಳೂರಿಂದ ಇಲ್ಲಿಗೆ 90 ಕಿಲೋಮೀಟ್ರ್ ಆಗಿದೆ. ಇಲ್ಲಿಗೆ ಪ್ರಾಪರಾಗಿ 3 ದಿವಸದಲ್ಲಿ 90 ಕಿಲೋಮೀಟ್ರ್ ನಡೆದಿದ್ದೀವಿ. ಇನ್ನೂ ಕರೆಕ್ಟಾಗಿ 220 ಕಿಲೋಮೀಟ್ರನೂ ಇದೆ ಧರ್ಮಸ್ಥಳ. ಸಂಡೇ ಇಲ್ಲಾಂದರೆ ಮಂಡೇ ರೀಚ್ ಆಗ್ತೀವಿ. 3ನೇ ದಿವಸದ ಪಾದಯಾತ್ರೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ನಾಳೆ ಡೇ 4th ಬರುತ್ತೆ. ದಯವಿಟ್ಟು ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ. ಬಾಯ್, ಗುಡ್ ನೈಟ್.